ಫೈನ್ ನಾನು ಕೋಟೆಪ್ಪ ನಾನು ನಿಮ್ಮನ್ನೊಂದು ಕೇಳ್ತೀನಿ. ಸಿಜೆಪಿ ABVP ಪ್ಲಸ್ ಆಗಿ ಯಾಕೆ ಒಂದು ಪ್ರತಿಭಟನೆ ಮಾಡಬಾರ್ದಾಗಿತ್ತು? ಅಂಥದ್ದೇನು ತಪ್ಪಿಲ್ಲ ಅಲ್ಲ. ಈಗ CJP ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲಿ ಕೂತಿರ್ತಕ್ಕಂಥ ಅಷ್ಟೂ ಜನ ತಪ್ಪು ಮಾಡ್ತಿರೋ ತಮ್ಗೊಂದು ಫೀಲ್ ಇದೆಯಾ? CJP ಹೆಸರಲ್ಲಿ ಬೇರೆ ಬೇರೆ ಆಕ್ಟಿವಿಸ್ಟ್ಗಳು ಬಂದು ಇನ್ವಾಲ್ವ್ ಆಗ್ತಿ ಹೋರಾಟ ಮಾಡ್ತಿರೋ ತಪ್ಪು ಅಂತ ಹೇಳ್ತಿರೋದು. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥದ್ದು ತಪ್ಪಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಹೋರಾಟ ಮಾಡ್ತಿರುವಂಥದ್ದು ತಪ್ಪಲ್ಲ. ಒಂದು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೋ ಒಂದು ಚೇಂಜಸ್ ತರಬೇಕು ಅಂತ ಹೇಳಿ ಸೋನಾಮ್ ವಾಂಗ್ಚುಕ್ ಅವರು ಏನೋ ಉಪವಾಸ ಸತ್ಯಾಗ್ರಹ ಕೊಡ್ತಿರೋದು ಅದು ಕೂಡ ತಪ್ಪಲ್ಲ. ಇಡೀ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಪ್ರಶ್ನೆ ಮಾಡುವಂತ ಹಕ್ಕು ಎಲ್ರಿಗೂ ಇದೆ. ಹೀಗಾಗಿ CJP ಪ್ರೊಟೆಸ್ಟ್ ಮಾಡ್ಲಿ, ಪ್ರಶ್ನೆಯನ್ನ ಕೇಳಿ, ನಾವು ಪ್ರೊಟೆಸ್ಟ್ ಮಾಡಿದೀವಿ, ಪ್ರಶ್ನೆಯನ್ನ ಕೇಳಿದೀವಿ. ತಾತ್ಕಾಲಿಕ ಪರಿಹಾರ ಅಂತ ಒಂದು ಕೊಟ್ಟಾಗ, ಒಂದಷ್ಟು ಭರವಸೆಗಳನ್ನು ಕೊಟ್ಟಾಗ ನಾವು ಡೆಲ್ಲಿಯಲ್ಲಿ CJP ಉಟ್ಕೊಂಡಿರೋದೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದಕ್ಕೆ ಉಟ್ಕೊಂಡಿರೋದು. ABVP ಅದಕ್ಕೆ ಒಂದಕ್ಕಂತ ಉಟ್ಕೊಂಡಿರಲ್ಲ. ನಾವು 1948ರಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ. ನಾವು ವಿದ್ಯಾರ್ಥಿಗಳ ಪರವಾಗಿ ಪರಿಹಾರಕ್ಕೋಸ್ಕರ ನಾವು ತೊಡೆ ತಟ್ಟು ನಿಂತಿದೀವಿ, ಮಾಡಿದೀವಿ. ಅವ್ರು ಕೊಟ್ಟು ಭರವಸೆಯನ್ನ ಕೊಟ್ಟಾಗ ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರ್ದು. ಪ್ರೆಸ್ ಮೀಟ್ ಕರೆಯೋರ್ಗು ಕೂಡ ತೊಡೆ ಹೋರಾಟ ಮಾಡಿದೀವಿ ಸರ್. ಪ್ರೆಸ್ ಮೀಟ್ ಆದ ತಕ್ಷಣ ನಾವು ಕೈ ಬಿಟ್ಟಿದೀವಿ. ಭಾರತದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಿದೆ. ಕರ್ನಾಟಕದಲ್ಲಿ ವರದಿ ಕೊಡ್ತೀನಿ ಸರ್ ನಿಮಗೆ. ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದೀವಿ. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನಾನೇನ್ ಹೇಳ್ತೀನಿ ಗೊತ್ತಾ, ಪ್ರೆಸ್ ಮೀಟ್ ಮಾಡೋವರೆಗೂ ಒಂದು ಹೋರಾಟ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲ ಸರ್, ಅದಕ್ಕೆ ಒಂದು ಉತ್ತರ ಬೇಕಲ್ಲ. ಉತ್ತರ ಕೊಡೋವರೆಗೂ ನಾವು ಬಿಡಲ್ಲ ಸರ್, ಯಾರನ್ನೂ ಬಿಡಲ್ಲ. ನಾವು ಉತ್ತರ ಕೊಡೋವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ. ನೀವು ಬಿಟ್ರಿ ಅಲ್ಲಲ್ಲ, ಉತ್ತರ ನಿಮಗೆ ಸಿಕ್ಕಿದೆ ಇಲ್ಲ ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ಬಿಟ್ಬಿಟ್ರಿ ಅವರು, ನೀವು ಬಿಡೋದಲ್ಲ ರೀ, ನಿಮ್ಮನ್ನೇ ಬಿಟ್ಬಿಟ್ಟವರು ಅವರು. ಅಲ್ಲಲ್ಲ ಬಿಡ್ಲಿ, ನಮ್ಗೆ ಯಾರು ಹಿಡ್ಕೊಂಡು ಕೊಡ್ಬೇಕಂತ ಅನಿವಾರ್ಯತೆಗೂ ನಾವು ಬಂದಿಲ್ಲ ಸರ್. ನೋಡ್ರಿ, ಗದ್ದಲ ಮಾಡಕ್ ಶುರು ಮಾಡಿದ್ರೆ ಕೋಟೆಪ್ಪ ಅವರೇ, ಅಲ್ಲಲ್ಲ ನಾನು ನಿಮ್ ತರನೇ ಗದ್ದಲ ಮಾಡಕ್ ನಾನು ಇಳಿದೆ ಅಂದ್ರೆ ಬೇರೆ ತರ ಆಗುತ್ತೆ. ನಾನು ಹೇಳೋದು ಕೇಳಿಸ್ಕೊಂಬಿಡಿ. ನೀವು ಆಯಿತು, CJPಲಿ ಬೇಕಾದಷ್ಟು ಎಲಿಮೆಂಟ್ಸ್ಗಳು ಜಾಯ್ನ್ ಆಗಿಬಿಟ್ವು, ಒಂದಿಡೀ ಹೋರಾಟವನ್ನು ಹೈಜಾಕ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟಿಗಳು ಅವರು ಸೇರ್ಕೊಂಡ್ಬಿಟ್ರು. ಆಯಿತು, ಫಾರ್ ಆರ್ಗ್ಯುಮೆಂಟ್ ಸೇಕ್ ಐ ವಿಲ್ ಅಕ್ಸೆಪ್ಟ್ ಯುವರ್ ಆರ್ಗ್ಯುಮೆಂಟ್. ಓಕೆ, ABVP ಇದೇ ಜಂತರ್ ಮಂತರ್ ಇನ್ನೊಂದು ಕಡೆ ಒಂದಷ್ಟು ಜಾಗ ತೊಗೊಂಡು ಪ್ರತಿಭಟನೆ ಮಾಡಿದ್ದಿದ್ರೆ ಈ ದೇಶದ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ವಾ? ನಮ್ಮ ಜೊತೆಲಿ ABVP ಇದೆಯಪ್ಪ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಂಬ ಬಿರುದಾಂಕಿತ ಎಂಬ ನಾಮಾಂಕಿತ ಒಂದು ಸಂಘಟನೆ, ನಮಗೊಂದು ಫೀಲ್ ಬರ್ತಿರ್ಲಿಲ್ವಾ? ನೀವು ಜೊತೆ ಸೇರಬೇಡಿ, ಇವ್ರು ಯಾರು ಎಲಿಮೆಂಟ್ ಸರಿ ಇಲ್ಲ. ನೀವೇನು ಮಾಡ್ತೀರಿ, ಒಂದು ಪ್ರೆಸ್ ಮೀಟ್ ಮಾಡೋರ್ಗು ನಾವು ಬಿಡಲ್ಲ ಸರ್ ಅಂದರೆ, ರೀ ಪ್ರೆಸ್ ಮೀಟ್ ಮಾಡೋದು ರಾಜಕೀಯ ನಾಯಕರುಗಳಿಗೆ ಇಷ್ಟೇ ಕೆಲಸ. ಪ್ರೆಸ್ ಮೀಟ್ ಅಂದ್ರೆ ಕೇಳಿಸ್ಕೊಳ್ಳಿ, ಪ್ರೆಸ್ ಮೀಟ್ ಮಾಡ್ಬಿಟ್ರು ಸರ್, ನಾವು ಬಂದ್ಬಿಟ್ವಿ ಅಂದ್ರೆ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹೊತ್ತಂಗೆ ಮಾಡು, ನಿಂದೇ ಭಜನಾ ಮಂಡಳಿ ನಾನು ಈ ತರ ನಾನು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮುಗಿತಾ? ಆ ತರದ್ದೇನು ಇಲ್ಲ. ಮತ್ತೆ ಇನ್ನೇನು ಭಜನಾ ಮಂಡಳಿ ಎಲ್ಲ ನೀವು ಯಾವ ಭಜನಾ ಮಂಡಳಿ ಸರ್? ನಾನು ಹೇಳ್ತಿರೋದು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಅಲ್ಲಿಗೆ ಅವರು ಉತ್ತರ ಕೊಡುವವರೆಗೂ ನಾವು ಬಿಡ್ತಾ ಇರಲಿಲ್ಲ, ಬಿಟ್ಟಿಲ್ಲ. ಅದಕ್ಕೆ ಸಂಬಂಧ ಅದಕ್ಕೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರೋ ಎಲ್ಲ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿಸ್ತೀವಿ. ಮತ್ತೆ ಜೊತೆಗೆ ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಸೇಫ್ ಗಾರ್ಡ್ ಆಗ್ಬೇಕಷ್ಟೇ. ಅವರು ಕೊಡಬೇಕಂತ ಹೋರಾಟ ಮಾಡಿದೀವಲ್ಲ, ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಿದ್ದಾರೆ. ಡೆಲ್ಲಿ ಸರ್ ನಮ್ಮ ABVP ಕಾರ್ಯಕರ್ತರು ಕೇಸ್ ಹಾಕೊಂಡಿದೆ ಸರ್, ಬಟ್ಟೆ ಹರ್ಕೊಂಡಿದ್ದಾರೆ ಸರ್, ಬ್ಯಾರಿಗೇಡ್ ಹಾರಿ ನಾವು ನಮ್ಮ ಕೈಕಾಲು ಪೆಟ್ಟ ಮಟ್ ಬಿಡ್ಕೊಂಡು ನಮ್ಮ ಕಾರ್ಯಕರ್ತರು ಬಿಟ್ಬಿಟ್ರಿ ಅಲ್ಲಿಗೆ. ಬಟ್ಟೆ ತಕ್ಷಣ ಬಿಟ್ಬಿಟ್ರಿ. ಅಷ್ಟು ರೆಕಾರ್ಡ್ ತೋರಿಸ್ತೀನಿ ನಿಮ್ಗೆ ನಡೆದಂತದ್ದು ನಿಮ್ಮ ಮೀಡಿಯಾಗಳಲ್ಲಿ. ನಾನು ಹೇಳ್ತಿರೋದು ಇಲ್ಲೇನ್ ಗೊತ್ತಾ, ಅಲ್ಲ ಸರ್, ನಾವು ಶಕ್ತಿ ಮೀರಿ ಮಾಡಿದೀವಿ. ಕೆಲವು ನಾಚಿಕೆ ಬಿಟ್ಟವರು ಕೆಲವೊಂದಿಷ್ಟು ಎಲ್ಲರೂ ಇರ್ತಾರೆ, ಕೆಲವೊಂದಿಷ್ಟು ಅಧಿಕಾರಿಗಳು ಇರ್ತಾರೆ, ದರ್ಶನ್ ನಂದೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಶಕ್ತಿ ಮೀರಿ ನಮ್ಮ ಪ್ರತಿಭಟನೆ ಇದೆ, ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿ ನೀವು ಎಂಥದ್ದೇ ಹೋರಾಟ ನೋಡಿ, ಎಂಥದ್ದೇ ಹೋರಾಟ ನಮ್ಮದೇ ದೇಶದಲ್ಲಿ ನಾವು ಚೆಕ್ ಮಾಡ್ಕೊಂಬಿಟ್ರು ಕೂಡ ಇಲ್ಲಿ ABVP ನಾನು 18 ಜಿಲ್ಲೆಯಲ್ಲಿ ಹೋರಾಟ ಮಾಡಿದೆ ಸರ್ ಅಂತ ಹೇಳ್ತೀನಿ. ಪ್ರತಿಭಟನೆ ದರ್ಶನ್ ನಾಳೆ ದಿನ ನಿಮ್ಮ ಊರಲ್ಲಿ ಹೋಗ್ಬಿಟ್ಟು ಒಂದು ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಪ್ರತಿಭಟನೆ ನಾನು ಮಾಡಿದೆ, ದಾಖಲಿಸಿ ಬರುವುದು ಬೇರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ದರ್ಶನ್, ಯಾರದೇ ಮಾಡಲಿ. ನೀವು ಕಾಂಗ್ರೆಸ್ ಕ್ರೆಡಿಟ್ ತೊಗೋಬೇಕು, CJP ತೊಗೋಬೇಕು ನಾನು ಹೇಳ್ತಿಲ್ಲ. ಅಲ್ಲೊಬ್ಬರು ಪೋಷಕರಿದ್ದಾರೆ, ತಜ್ಞರಿದ್ದಾರೆ, ಅವರೊಬ್ಬರು ಪೋಷಕರಿದ್ದಾರೆ, ಮುಂದಕ್ಕೆ ನೀಟ್ ಬರೆಯೋರಿದ್ದಾರೆ. ಅವ್ರುಗಳ ಪರವಾಗಿ ನಾವೇನೋ ದಾಖಲಿಸ್ಬೇಕಲ್ವೇನ್ರಿ? ಒಂದು ಪರಿಣಾಮಕಾರಿ ಕ್ರಮ ಆಗಬೇಕಲ್ವಾ? ಇಂಥದ್ದೇ ದಪ್ಪ ಚರ್ಮದವ್ರನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಕೂತಿದ್ರೆ ಏನು ಗತಿ ಸರ್? ಇವತ್ತು ನೀಟ್ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂಥದ್ದು ಮೊದಲನೇದಲ್ಲ. 2014ರಿಂದ ಇಲ್ಲಿ ತನಕ 152 ಬಾರಿ ಪ್ರಶ್ನಾ ಪತ್ರಿಕೆಗಳು ಈ ಭಾರತದಲ್ಲಿ ಲೀಕ್ ಆಗಿದೆ. ಏನೋ ಕ್ರಮ ತಾಳ್ತಾರೆ, ಏನೋ ಮಾಧ್ಯಮ ಗೋಷ್ಠಿ ಮಾಡ್ತಾರೆ, ಅಲ್ಲೆಲ್ಲ ಸರಿಯಾಗುತ್ತೆ ಅನ್ನೋದಾಗಿದ್ರೆ ಇಷ್ಟು ಬಾರಿ ಆ ಪ್ರಶ್ನಾ ಪತ್ರಿಕೆಗಳು ಲೀಕ್ ಆಗ್ತಾ ಇರಲಿಲ್ಲ ಸರ್. ಈಗ
ಬಹಳ ಸುಲಭವಾಗಿ ಸಮಸ್ಯೆ ಪರಿಹಾರ ಆಗೋದು. ಏನು ಸೋನಂ ವಾಂಗ್ಚುಕ್ ಅವರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಈ ದಪ್ಪ ಚರ್ಮದ ಏನಾದರೂ ಪ್ರಧಾನಿಯವರಂತೂ ಬಿಡಿ, ಅವ್ರಿಗೆ ಮಕ್ಕಳು ಇಲ್ಲ, ಹೆಂಡತಿನೂ ಇಲ್ಲ, ಅವರಿಗೆ ಸಂಸಾರದ ಭಾರ ಹೊತ್ತಿದ್ರೆ ಗೊತ್ತಿರೋದು ಕಷ್ಟ ಸುಖ, ಮಕ್ಕಳು ಓದಿಸ್ಬೇಕು ಮತ್ತಿನ್ನೊಂದಲ್ಲ. ಆದ್ರೆ ಅವರಿಗಾದ್ರೂ ಬರೋದಕ್ಕೆ ಮುಖ ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಒಂದು 4 ಜನ ಡೆಲಿಗೇಟ್ಸ್ನ ಕಳಿಸಿ ನಿಮ್ಮ ಸಮಸ್ಯೆ ಏನು, ನಿಮಗೆ ಯಾವ ರೀತಿ ಪರಿಹಾರ ಕೊಡಬೇಕು. ಅವರೇನು ವಿಶೇಷವಾದಂಥ ಹಿಡನ್ ಅಜೆಂಡಾಗಳು ಇರಲಿಲ್ಲ. ಒಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ, ಇನ್ನೊಂದು ಏನು ಶಿಕ್ಷಣ ವ್ಯವಸ್ಥೆನ ಸರಿ ಮಾಡಬೇಕು, ಮತ್ತೊಂದು ಮಡದ ಮಕ್ಕಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮೊದಲಿದ್ದಂಥ 3 ಬೇಡಿಕೆಗಳು. ಆದ್ರೆ ಇವತ್ತು ನಿನ್ನೆ ದಿನ ಆ ವಿದ್ಯಾರ್ಥಿಗಳು ಅಷ್ಟು ಮಟ್ಟಕ್ಕೆ ರೊಚ್ಚಿಗೇಳೋದಕ್ಕೆ ನೇರವಾದಂಥ ಹೊಣೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು, ಶಿಕ್ಷಣ ಸಚಿವರು ಅಮಿತ್ ಶಾ ಅವರು ಅಂತ ನೇರವಾಗಿ ಹೇಳ್ತಾ, ಸಾರಿ 1984ರಲ್ಲಿ ಇದು ಸೋನಂ ವಾಂಗ್ಚುಕ್ ಅವರ ತಂದೆ ಏನು ST ಸಮುದಾಯಕ್ಕೆ ಅವರ ಲದಾಖ್ನ ಪ್ರದೇಶದ ಜನರನ್ನ ಸೇರಿಸಬೇಕು ಅಂತ ಹೋರಾಟಕ್ಕೆ ಕೂತಾಗ ಇದೇ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅವ್ರಿಗೆ ಹೋಗಿ ಜ್ಯೂಸ್ ಕೊಟ್ಟು ಅವರ ಉಪವಾಸ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. 1989ರಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ. ಯಾವುದು ಈ ರೀತಿ ನಾವು ನೋಡಿದ್ವಲ್ಲ. ಆಗ ರಾಜೀವ್ ಗಾಂಧಿ ಅವರು ಅವರು ಪ್ರಧಾನಿ ಕಚೇರಿಗೆ ರೈತರನ್ನ ಕರೆಸಿ ಅವರಿಗೆ ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು ಅಂತ ಒಪ್ಕೊಂಡ್ರೆ ಅಪರಾಧಿತನ ಅಲ್ಲ, ಯಾಕೆಂದ್ರೆ ಅವರು ಭಾರತ ಮಾತೆಯ ಮಕ್ಕಳಲ್ವಾ, ಇದು ಇತಿಹಾಸದಲ್ಲೂ ಉಲ್ಲೇಖ ಆಗಿದೆ. ಆದ್ರೆ ಇವತ್ತು ಯಾವೆಲ್ಲ ಪ್ರತಿಭಟನೆ ಸರ್ ಒಲಿಂಪಿಕ್ ಆಡಿರೋ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆಗಿ ಆ ಮಕ್ಕಳು ಪ್ರತಿಭಟನೆ ಮಾಡಬೇಕಾದ್ರೆ ಅವರ ಮೈಯಲ್ಲಿ ನೆತ್ತರು ಬೀಳ್ಸುವಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತದೆ. ಮಣಿಪುರ ಹೊತ್ತುರಿದ್ರು ಈ ದೇಶದ ಪ್ರಧಾನಿಗೆ, ಗೃಹ ಸಚಿವರಿಗೆ ಕಾಣುವುದಿಲ್ಲ. ಅಥವಾ ಪುಲ್ವಾಮಾ, ಪಹಲ್ಗಾಮ್, ಇನ್ನ ನಾವು ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟ್ ಇದೆ. ಯಾವುದಕ್ಕೂ ಉತ್ತರದಾಯಿ ಇವರಲ್ಲ. ಇವತ್ತು ಈ ದೇಶದಲ್ಲಿ ಅನೇಕ ಸಂಕಷ್ಟಗಳು ಬಂದರು. ಸರ್ ನಾವು ಪ್ರಶ್ನೆ ಮಾಡಬೇಕಾದ್ರು ದೇಶವನ್ನು ಆಡುವಂತ ಪ್ರಧಾನಿಯವರನ್ನ. ಸರ್ ಇವರೊಂದು ಮಾತು ಹೇಳಿದ್ರು ಸರ್, 1994ರಲ್ಲಿ ನಾವು CET ತಗೊಬಂದ್ವಿ ಸರ್. ಈವನ್ ಟಿಲ್ ಟುಡೇ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದನ್ನ ನೀವು ತೋರಿಸೋದಕ್ಕಾಗುತ್ತಾ? ಅಂದ್ರೆ ದೇಶವನ್ನ ಮುನ್ನಡೆಸೋರಿಗೆ ಒಂದು ಶಿಕ್ಷಣದ ಕೊರತೆ ಇದೆ, ಇನ್ನು ಸಂಸಾರದ ಕೊರತೆ ಇದೆ, ಮಕ್ಕಳೇ ಇಲ್ಲ ಅನ್ನುವಂತ ಕೊರತೆಯೂ ಇದೆ. ಆ ಎಲ್ಲ ಕಾರಣದಿಂದ ಚುನಾವಣೆ ಇದ್ದಾಗ ಭಾರತದಲ್ಲಿರೋ, ಚುನಾವಣೆ ಇಲ್ಲದಾಗ ವಿದೇಶ ಸುತ್ತು ದೇಶದ ಜನರ ಸಂಕಷ್ಟ ನರೇಂದ್ರ ಮೋದಿ ಅವರಿಗೆ ಎಲ್ಲಿ ಗೊತ್ತಾಗ್ಲಿಕ್ಕೆ ಸಾಧ್ಯ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾನು ಶಿಕ್ಷಣ ತಜ್ಞರಿಂದ ನಾನು ಚರ್ಚೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.